ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಆಮೇನ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋದು ದೇವರಿಗೂ ದೇವಸ್ಥಾನಕ್ಕೂ ಸಲ್ಲಿಸ್ತೀನಿ. ಒಂದು ಸ್ವಲ್ಪ ಸಮಯ ಪ್ರಾರ್ಥಿಸುವ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆದ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನಿಗೆ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅಪ್ಪ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಲು ಅಪ್ಪ ವಾಕ್ಯವನ್ನು ಸಾರಲು ಪಟ್ಟಂತಹ ಕೃಪೆಯಾಗಿ ಸ್ತೋತ್ರ. ಈ ಸಮಯ ಸ್ವಾಮಿ ಅಪ್ಪ ನನ್ನನ್ನೇ ನಿನ್ನ ಹಸ್ತಕೃಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾರೆ. ನಿನ್ನ ಆತ್ಮ ಚಲನೆಯಲ್ಲಿ ಚಲಿಸಲ್ಪಡಕಂದ್ರೆ ಬಂದಿರೋದು ಪ್ರತಿಯೊಂದು ಮಕ್ಕಳನ್ನು ನಿನ್ನ ಹಸ್ತಕೃಪಿಸಿಕೊಟ್ಟು ಪ್ರಾರ್ಥಿಸ್ತಾರೆ. ಪ್ರತಿಯೊಂದು ಹೃದಯಗಳನ್ನು ಅಪ್ಪ ನೀನು ತಿಳಿದಿರುವ ದೇವರಾಗಿದ್ದಕ್ಕಂದ್ರೆ ದೇವರೇ, ಈ ವೇಳೆ ನಿನ್ನ ವಾಕ್ಯ ಒಬ್ಬೊಬ್ಬರನ್ನು ಬಲಪಡಿಸುವಂಥದ್ದಾಗಿದೆ, ಒಬ್ಬೊಬ್ಬರು ಸಂತಿಸುವಂಥದ್ದಿದೆ, ಶತ್ರುಗಳ ಕುತಂತ್ರ ಹೊರತರುವಂಥದ್ದಾಗಿದೆ. ಯಾಕಂದ್ರೆ ನಿನ್ನ ವಾಕ್ಯಕ್ಕೆ ಪ್ರತಿಯೊಬ್ಬರು ತಗ್ಗಿ ಸಮರ್ಪಿಸಿ ನಿನ್ನ ಆತ್ಮ ನನ್ನನ್ನು ಸಮರ್ಪಿಸಿ ಕೊಟ್ಟಿದ್ದಿಲ್ಲ ಅಜ್ಜ. ನಿನ್ನ ಆತ್ಮನ ಸಾಣಿಧ್ಯ ನಮ್ಮ ಮಧ್ಯೆ ಇರಬೇಕಂತಾನೆ ನಿನ್ನ ತಾನೇ ನಡೆಸ್ಕೊಳ್ಳೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಸುದ್ದಿ ಸ್ತೋತ್ರ ಘನಮಾನ ಮಹಿಮೆ ನಿಮ್ಮೊಬ್ಬರ ಹೆಸರಲ್ಲಿ ಯೇಸುವಿನ ನಮ್ದು ಪ್ರಾರ್ಥಿಸುತ್ತದೆ ದೇವರೇ. ಆಮೆನ್ ಆಮೆನ್. ಹಲ್ಲೆಲೂಯಾ. ಈ ವೇಳೆ ವಾಕ್ಯವನ್ನು ದಾನಿಸೋಣ. 2 ಥೆಸಲೋನಿಕದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ ತೆಗೆದಿರುವುದು. 2 ಥೆಸಲೋನಿಕದವರಿಗೆ 5ನೇ ವಾಕ್ಯ. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ. ಆಮೆನ್. ಹೌದಾ? ನಂಬ್ತೀರಾ? ದೇವರೇ ನಡೆಸ್ತಾ ಇದಾರ ನಿಮ್ನ? ಅಥವಾ ಇನ್ನ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಯಾರು ನಡೆಸ್ತಾರ? ಇಲ್ಲ ಬಂಧು ಮಿತ್ರ ಯಾರು ನಡೆಸ್ತಾರ? ಇಲ್ಲಿ ದೇವರ ಪ್ರೀತಿ ಮಾತ್ರ ಕ್ರಿಸ್ತನ ತಾಳ್ಮೆ. ಈ ದಿನದಲ್ಲಿ ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆ ನಮ್ಮಲ್ಲಿ ಬರುವಾಗ ನಮ್ಮಲ್ಲೊಂದು ದೇವರ ಮೇಲೆ ಒಂದು ಅಪಾರವಾದ ನಂಬಿಕೆ ಉಂಟಾಗುತ್ತೆ. ಹಲ್ಲೆಲೂಯಾ. ಇಲ್ಲೇ ಇದ್ರ ಇವತ್ತು ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆಲೆ ನಾವು ಜೀವಿಸುವಾಗ ನಾವು ಮೊದಲು ಜಯಿಸೋದು ಯಾವ್ದ್ರ ಮೇಲೆ? ಭಯದ ಮೇಲೆ. ಹಲ್ಲೆಲೂಯಾ. ಇವತ್ತು ನಾವು ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆ ನಮ್ಮಲ್ಲಿ ಬರುವಾಗ ದೇವರ ಮೇಲೆ ಒಂದು ನಂಬಿಕೆ ಉಂಟು ಮಾಡುತ್ತದೆ. ಈ ಭಯ ಏನ್ ಮಾಡುತ್ತೆ ನಮ್ಮನ್ನ, ಉದಾಹರಣೆಗೆ ಒಂದು ಸಾಲ ಏನಪ್ಪಾ ಮಾಡೋದು, ಕಮಿಟ್ಮೆಂಟ್. ಈ ಒಂದು 15ನೇ ತಾರೀಕು ಬಂದ್ರೆ ಸ್ವಲ್ಪ ಕೆಲವರು ಬಾಡಿಗೆ ಕಟ್ಟಬೇಕು ಅಥವಾ EMI ಇರುತ್ತೆ, ಒಂದು ಸಾಲ ಅದ್ರ ಮೇಲೆ ಚಿಂತೆ ಇರುತ್ತೆ, ಹೌದಲ್ವಾ? ಇವತ್ತು ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆ ನಮ್ಮಲ್ಲಿರುವಾಗ ದೇವರು ನಮ್ಮನ್ನ ನಂಬಿಕೆಯಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ದೇವರು ನಡೆಸುವಾಗ ಮೊದಲು ಭಯ ನಿಮ್ಮನ್ನು ಎಲ್ಲವನ್ನು ಮರೆತು ಹೋಗುವಂತ ಮಾಡ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ಈ ವೇಳೆ ನಾವು ಒಂದು ಭಯ, ಈ ವೇಳೆ ಕ್ರಿಸ್ತನ ತಾಳ್ಮೆ ದೇವರ ಪ್ರೀತಿ ನಮ್ಮಲ್ಲಿರುವಾಗ ನಿಮ್ಗೊಂದು ಆಗದಿರುವುದನ್ನ, ಒಂದು ಯಾವ ಇಕ್ಕಟ್ಟಿನ ಪರಿಸ್ಥಿತಿ ಫೇಸ್ ಮಾಡೋದು ಧೈರ್ಯ ದೇವರು ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ಜಯಿಸುವುದು ಒಂದು ಭಯದ ಮೇಲೆ ಮೊದಲು ನಾವು ಜಯ ಹೊಂದಬೇಕಾಗುತ್ತೆ. ಈ ದಿನದಲ್ಲಿ ಅನೇಕರಿಗೆ ಒಂದು ಭಯ. ಅದಕ್ಕಾಗಿ ಮೊದಲು ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆ ನಮ್ಮಲ್ಲಿರುವುದೇ ಆದರೆ ಆ ಭಯದ ಮೇಲೆ ನಾವು ಜಯ ಹೊಂದುತ್ತೀವಿ. ಇವತ್ತು ನಾವು ಯಾವುದೇ ವಿಷಯದಲ್ಲಿ, ಒಂದು ಸಾಲದ ಮೇಲೆ ಭಯ, ಅಥವಾ ಮಕ್ಕಳ ವಿಷಯದ ಮೇಲೆ ಭಯ, ಮಾತ್ರವಲ್ಲ ಒಂದು ಯಾವುದೇ ಒಂದು ಅದರ ಮಕ್ಕಳ ಒಂದು ಭವಿಷ್ಯದ ಮೇಲೆ ನಾವು ಭಯ ಬೀಳ್ತಾ ಇರ್ತೀವಿ, ಕೆಲಸದ ಮೇಲೆ ಒಂದು ಭಯ ಬೀಳ್ತಾ ಇರ್ತೀವಿ, ಅಥವಾ ನಮ್ಮ ಕುಟುಂಬದ ಮೇಲೆ ನಾವೇ ಭಯ ಬೀಳ್ತಾ ಇರ್ತೀವಿ. ಇವತ್ತು ಯಾವುದೇ ಭಯದಲ್ಲಿ ನಾವು ಬಿದ್ದಿರ್ಬೋದು, ದೇವರ ತಾಳ್ಮೆ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿರುವುದೇ ಆದರೆ ಆ ಭಯದಿಂದ ನನ್ನ ದೇವರು ಹೊರ ತರುತ್ತಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಇನ್ನೂ ಕೆಲವರಿಗೆ ಡೌಟು. ಹಲ್ಲೆಲೂಯಾ. ದೇವರ ಪ್ರೀತಿ ನಿನ್ನಲ್ಲಿರುವುದೇ ಆದ್ರೆ ಕೆಲವೊಂದು ತಾಳ್ಮೆ ನಿನ್ನಲ್ಲಿ ಬರುತ್ತೆ. ಅದೇ ಕ್ರಿಸ್ತನ ತಾಳ್ಮೆ. ಆ ಒಂದು ಕ್ರಿಸ್ತನ ತಾಳ್ಮೆ ನಿನ್ನಲ್ಲಿರುವಾಗ ಒಂದು ಭಯದ ವಾತಾವರಣ ಅದು ಮಾರ್ಪಟ್ಟುಂಟಾಗುತ್ತದೆ. ಹಲ್ಲೆಲೂಯಾ. ಗಲಿಬಿಲಿ ವಾತಾವರಣ ಇರುವುದೇ ಆದ್ರೆ ಅದನ್ನ ಹೊರತರಲು ದೇವರು ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ಒಂದು ತಾಳ್ಮೆ ಅನ್ನುವಾಗ ಒಂದು ಚಿಕ್ಕದೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ವಾಕ್ಯದಲ್ಲಿ ಆಮೇಲೆ ಉದಾಹರಣೆ ಹೇಳ್ತೀನಿ. 2 ತಿಮೋತಿ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಹೌದೌದು, 4ನೇ ಅಧ್ಯಾಯ 7ನೇ ವಾಕ್ಯ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಹಲ್ಲೆಲೂಯಾ. ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಆಮೆನ್. ಮೇನ್ ನಾವು ಈ ದಿನದಲ್ಲಿ ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಈ ದಿನ ದೇವರ ಮೇಲೆ ನಾವು ನಂಬಿಕೆ ಇರುವುದಾದ್ರೆ ಆ ನಂಬಿಕೆ ಕಾಣಾದಿರುವುದನ್ನು ಕಾಣುವಾಗೆ ನಮ್ಗೆ ಮಾಡುತ್ತೆ. ಹಲ್ಲೆಲೂಯಾ. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡುವುದು ಅದು ದೇವರ ನಂಬಿಕೆ ಆಗಿದೆ. ಇದು ಮನುಷ್ಯರ ನಂಬಿಕೆ ಸ್ವಲ್ಪ ಸಮಯ. ಹಲ್ಲೆಲೂಯಾ. ಸಮಯಗಳು ಬರುವಾಗ, ಪರಿಸ್ಥಿತಿಗಳು ಬರುವಾಗ, ಅನಾನುಕೂಲ ಬರುವಂತ ಸಂದರ್ಭದಲ್ಲಿ ಮನುಷ್ಯರ ನಂಬಿಕೆ ಸೋತು ಹೋಗುತ್ತದೆ. ಆದ್ರೆ ದೇವರ ನಂಬಿಕೆ, ಹಲ್ಲೆಲೂಯಾ, ನೀನು ಸೋತು ಹೋಗಬಹುದು, ಆದ್ರೆ ನನ್ನ ದೇವರ ನಂಬಿಕೆ ನಿನ್ನನ್ನು ಬಲಪಡಿಸುವಂತದ್ದಾಗಿದೆ.
ಅಲ್ಲಿ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, ಒಂದು ಅತ್ತೆ ಇರ್ತಾರೆ. ಅಲ್ಲಲ್ಲಿಯ ಅಲ್ಲ ಇಲ್ಲೇ ಇದ್ರ ಗಂಡ ಹೆಂಡತಿ ಯಾವಾಗ ಮನೇಲಿ ಕಚ್ಚಾಡ್ತಾರೆ, ಕಿತ್ತಾಡ್ತಾ ಇರ್ತಾರೆ, ಮಕ್ಳು ಕಿತ್ತಾಡ್ತಾ ಇರ್ತಾರೆ. ಹೆಂಡತಿ ಗಂಡ ಎದ್ದೋಳಕ್ಕಿಂತ ಮುಂಚೆನೆ ಇನ್ನ ಮಲ್ಗಿದ್ಯಾ, ಇನ್ನೂ ಎದ್ದಳಿಲ್ಲ, ಮಕ್ಕಳು ಟ್ಯೂಷನ್ ಟೈಮ್ ಆಯ್ತು, ಸ್ಕೂಲ್ ಟೈಮ್ ಆಯ್ತು, ಹಂಗೆ ಹಿಂಗೆ ಯಾವಾಗೂ ಕಚ 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 ಕಿತ್ತಾಡ್ತಾ ಇರ್ತಾರೆ. ಅಲ್ಲಿಯ ಆದ್ರೆ ಇದರ ಮೊದಲು ತಾಳ್ಮೆ, ದೇವರ ಪ್ರೀತಿ ಇರುವಂತ ಒಂದು ತಾಯಿ ಮನೇಲಿ ಇರ್ತಾರೆ. ಅಲ್ಲಿಯ ಅವ್ರು ಏನ್ ಮಾಡ್ತಾರೆ, ಒಂದು ಯಾವಾಗ ಗಂಡ ಅಂತ ಕಚ್ಚಾಡ್ತಾರೆ, ಬೆಳಗ್ಗೆ ಎದ್ರೆ ಸಾಕು ಕಿತ್ತಾಡ್ತಾರೆ, ಕುತ್ಕೊಂಡ್ರೆ ಸಾಕು ಕಿತ್ತಾಡ್ತಾರೆ, ಸಾಯಂಕಾಲ ಕಿತ್ತಾಡ್ತಾ ಇರ್ತಾರೆ. ಆದ್ರೆ ಆ ತಾಯಿ ಪ್ರಾರ್ಥನೆ ಮಾಡಿ 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 ದೇವತ್ತು ಒಂದು ಆಲೋಚನೆ ಏನಪ್ಪ ಮಾಡೋದು ಅಂದ್ಕೊಂಡು ಒಂದು ಐಡಿಯಾ ಉಪಯೋಗಿಸ್ತಾರೆ. ಅವಾಗ ಸೊಸೆನ ಕರೆದು ಬಾಮ್ಮ, ಇಲ್ಲಿ ನೀವೊಂದು ಐಡಿಯಾ ಕೊಡ್ತೀನಿ, ಒಂದು ಟಾನಿಕ್ ಕೊಡ್ತೀನಿ, ಆ ಟಾನಿಕ್ ನೀನು ಬೆಳಗ್ಗೆ ರಾತ್ರಿ ಕುಡಿ, ನಿನ್ನ ಕುಟುಂಬದಲ್ಲೂ ಸಮಾಧಾನ ಉಂಟಾಗುತ್ತೆ. ಹೌದಾ, ಆಯ್ತು ಅಂತ ಹೇಳ್ತಾರೆ. ಆ ಟಾನಿಕ್ ತಾಯಿ ಕೊಡ್ತಾರೆ. ಕೊಟ್ಬಿಟ್ಟು ಒಂದು 5 ml ಕೊಟ್ಬಿಟ್ಟು ಈ ಟಾನಿಕ್ ನುಂಗಬಾರ್ದು, ನೀವು ಬಾಯಲ್ಲೇ ಇಟ್ಕೊಬೇಕು. ಬೆಳಗ್ಗೆ 4 ಅವರು, ಸಾಯಂಕಾಲ 4 ಅವರು ನುಂಗಬಾರ್ದು, ಗಂಟ್ಲಲ್ಲೇ ಇರಬೇಕು. ಅಲ್ಲಲ್ಲಿಯ ಆವಾಗ ಸೊಸೆ ಏನು ಮಾಡ್ತಾರೆ, ನಮ್ಮ ಅತ್ತೆನೂ ಕೊಟ್ಟಿದ್ದು, ಅತ್ತೆ ಮೇಲೆ ಒಂದು ಗೌರವ, ಅತ್ತೆ ಕೊಟ್ಟು ಟ್ರೈ ಮಾಡ್ಬಿಟ್ಟು ಟಾನಿಕ್ ಇದು ಬಾಲಿಕ್ನು ಬೆಳಗ್ಗೆಲ್ಲ ಅಡುಗೆ ಮಾಡ್ತಿದ್ದು ಗಂಡ ಟೈಮ್ ಆಗಿದ್ರು. ಅವಾಗ ಇವನು ಮಗ ಗುಬ್ರ ಹಾಕ ಎಲ್ಲಪ್ಪ ಸೌಂಡ್ ಎಲ್ಲ ಕೃಷ್ಣ ಸಾಕು ಯಾವಾಗ ಗಂಡ ಹೆಂಡತಿ ಕೊಡೋ ತೆಗೆದು ಹಿಂಗೆ ನೋಡ್ತಾರೆ, ಏನಪ್ಪ ಹೆಂಡತಿ ಸೌಂಡೇ ಬರ್ತಾ ಇಲ್ಲ, ಟೈಮ್ ಆಗಿ ಎತ್ಕೊಂಡು ಹೋಗ್ತಾ ಇಲ್ಲ. ಆವಾಗ ಆಯ್ತು, ಇವತ್ತು ನಾನು ಹೆಂಡತಿ ಸೌಂಡೇ ಇಲ್ಲ, ಮನೆ ಸಮಾಧಾನ ಎದ್ದೇಳ್ತಾರೆ, ರೆಡಿ ಆಗ್ತಾರೆ, ಮಕ್ಕಳು ಹೋಗ್ತಾರೆ, ಎಲ್ಲ ಬಿಟ್ಟು ಬರ್ತಾರೆ. ಸಾಯಂಕಾಲ ಆಗ್ತದಂಗೆ ಮತ್ತೆ ಮಕ್ಕಳು ಪಾಠ ಎಲ್ಲ ಹೇಳ್ಕೊಡ್ತಾರೆ, ಒಂದು ಸಮಾಧಾನ ಇರ್ತದೆ. ಹಿಂಗೆ ಪ್ರತಿದಿನ ಬೆಳಗ್ಗೆ 4 ಅವರು, ಸಾಯಂಕಾಲ 4 ಅವರು, ಮತ್ತೆ ಬದಲಾಗಿ ಬಾಯಿ ಒಂದು ಬಾಯಿ ಸಿಲಿಂಟಾಗೆ ನಿಂತಿದ್ದು ಮಾಡ್ತಾ ಇರ್ತಾರೆ. ಅವಾಗ ಅವನು 4 ದಿವಸ ಆದ್ಮೇಲೆ ಕುಟುಂಬ ಗಲಾಟೆಗಳೆಲ್ಲ ಸಮಾಧಾನ. ಅವಾಗ ನಮ್ಮ ಅತ್ತೆ ಹತ್ರ ಬಂದು ಕೇಳ್ತಾರೆ, ಅವಳಿಗೆ ಅತ್ತೆ ಹತ್ರ ಬಂದು ಆ ಸೊಸೆ ಕೇಳ್ತಾರೆ, ಏನಮ್ಮ ಆಯ್ತು, ನೀನು ಯಾವ್ದು ಒಳ್ಳೆ ಟಾನಿಕ್ ಕೊಟ್ಟಿದ್ದಿಲ್ಲ, ಸಖತ್ತಾಗಿತ್ತು, ಮನೆ ಎಷ್ಟು ಪ್ರಶಾಂತವಾಗಿದೆ, ನನ್ನ ಗಂಡ ಟ್ಯೂಷನ್ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಸ್ಕೂಲ್ ಟೈಮ್ ಗಂಟೆ ಕರ್ಕೊಂಡು ಹೋಗ್ತಾರೆ, ಮನೇಲಿ ಪ್ರಾರ್ಥನೆ ನಡೀತಾ ಇದೆ, ಐಕ್ಯತೆ ಇದೆ, ಹೆಂಗಿದು ಸಾಧ್ಯ ಅಂತ. ಆಗ ಇದು ಯಾವ ಟಾನಿಕ್ಕು, ಆ ಟಾನಿಕ್ ಯಾವುದು ಎಲ್ಲಿ ಸಿಗೋದು ಹೇಳು ಅಂದಾಗ, ಏನೂ ಇಲ್ಲಮ್ಮ, ಅದೊಂದು ಕೊಕೊಕೋಲಾ ಅಷ್ಟೇ, ಅದು ಕೊಟ್ಟಿದ್ದು ಕೊಕೊಕೋಲಾ ಜ್ಯೂಸು, ನೀನು ತಾಳ್ಮೆಯಿಂದಿರುವುದಾದ್ರೆ ಕುಟುಂಬದಲ್ಲಿ ಸಮಾಧಾನ. ಅಲ್ಲಲ್ಲಿಯ ಯಾವ ಗಂಡ ಆಚೆ ಕೆಲ್ಸಕ್ಕೆ ಹೋಗಿ ಬರ್ಬೋದು, ಅಥವಾ ಅತ್ತೆ ಮಾವು ಆಚೆ ಕೆಲ್ಸಕ್ಕೆ ಹೋಗಿ ಬರ್ಬೋದು, ಕುಟುಂಬದಲ್ಲಿ ಹಿರಿಯರು ಇರ್ತಾರೆ, ಚಿಕ್ಕವರು ದೊಡ್ಡವರು ಇರ್ತಾರೆ, ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡ್ರೆ ಕುಟುಂಬದಲ್ಲಿ ಗಲಿಬಿಲಿಗಳು. ಅಲ್ಲಲ್ಲಿಯ ಆದ್ರಿಂದ ಯಾರಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೋದು, ಬರ್ಬೋದು. ಕ್ರಿಸ್ತನ ತಾಳ್ಮೆ ನಮ್ಮಲ್ಲಿರುವಾಗ ಆ ಒಂದು ಪರಿಸ್ಥಿತಿಗಳು, ಅನಾನುಕೂಲವಾಗಿರುವಂತಹ ಪರಿಸ್ಥಿತಿಗಳು, ಗಲಿಬಿಲಿ ಇರುವಂತಹ ಪರಿಸ್ಥಿತಿಗಳು ದೇವರು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಈ ಮುಂಜಾನೆ ವೇಳೆಯಲ್ಲಿ ಕ್ರಿಸ್ತನ ನಂಬಿಕೆ ನಮ್ಮಲ್ಲಿರುವುದೇ ಆದ್ರೆ ನಾವು ಕಾಣಾದೆ ಇರುವುದನ್ನು ಕಾಣುವಾಗೆ ನನ್ನ ದೇವರು ಮಾಡ್ತಾರೆ. ಅಲ್ಲೆಲಿಯ ಅಲ್ಲೆಲಿಯ ನಂಬಿಕೆಯಲ್ಲಿ ನಾನು ಜೀವಿಸುವುದೇ ಆದ್ರೆ ಅನೇಕ ಅದ್ಭುತ ಕಾರ್ಯಗಳನ್ನು, ಅನೇಕ ಮಹತ್ ಕಾರ್ಯಗಳನ್ನು ನನ್ನ ದೇವರು ನೋಡುವಾಗ ನಿಮ್ಗೆ ಕಣ್ಣುಗಳು ತೆರೆಯಲ್ಪಡ್ತವೆ. ಎಷ್ಟು ಜನ ನಂಬ್ತೀರಾ? ಒಂದು ನಾವು ಅನ್ಕೋಬಹುದು, ದೇವರೇ ನನ್ನ ಮಕ್ಕಳಿಗೆ ಭವಿಷ್ಯ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಥವಾ ಬಾಡಿಗೆ ಕಟ್ಟಬೇಕು, ಏನ್ ಮಾಡ್ಬೋದು? ನಾವು ದೇವರ ಪ್ರೀತಿಯಲ್ಲಿ ಕ್ರಿಸ್ತನ ತಾಳ್ಮೆಯಲ್ಲಿ ಇರುವುದೇ ಆದ್ರೆ ನೆನೆಸಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅಲ್ಲೆಲಿಯ ಮನುಷ್ಯರು ಮಾಡುವುದು ಮನೆ ತನಕ. ಅಲ್ಲೆಲಿಯ ಮನುಷ್ಯರು ಯಾವ್ದಾದ್ರು ಹೆಲ್ಪ್ ಮಾಡ್ಬೋದು, ಆದ್ರೆ ನೀವು ಮನೆ ತನಕ ಮಾತ್ರ ಅಷ್ಟೇ. ಆದ್ರೆ ನನ್ನ ದೇವರು ಮಾಡುವಂತ ಕಾರ್ಯ ಕೊನೆ ತನಕ ಇರುವಂತದ್ದಾಗಿದೆ. ಎಷ್ಟು ಜನ ನಂಬ್ತೀರಾ? ನನ್ನ ದೇವರು ಕಾರ್ಯ ನಡೆಸುವುದಾಗಿದ್ದಾನೆ. ಅದಕ್ಕಾಗಿ ಕ್ರಿಸ್ತ ದೇವರ ಪ್ರೀತಿಯು ಕ್ರಿಸ್ತನ ತಾಳ್ಮೆಯಲ್ಲಿ ಇರುತ್ತೆ. ಕರ್ತನು ನಿಮ್ಮನ್ನು ನಡೆಸಲಿ. ಎಷ್ಟು ಜನ ನಂಬ್ತೀರಾ? ದೇವರ ಪ್ರೀತಿ ನಿಮ್ಮಲ್ಲಿ ಇರುವುದೇ ಆದ್ರೆ, ಕರ್ತನ ತಾಳ್ಮೆ ನಿಮ್ಮಲ್ಲಿ ಇರುವುದಾದ್ರೆ, ನಿನಗೊಬ್ಬ ರಕ್ಷಕನಿದ್ದಾನೆ, ನಿನ್ನೊಬ್ಬ ನಡೆಸುವನಿದ್ದಾನೆ. ನೀನು ಸೋತು ಹೋಗಿಲ್ಲ, ನೀನು ಕಣ್ಣೀರಿನಿರುವುದು ಬೇಕಿಲ್ಲ, ನೀನು ಭಯದಲ್ಲಿರುವುದು ಬೇಕಿಲ್ಲ. ರಕ್ಷಕನೊಬ್ಬನಿದ್ದಾನೆ, ನಿನ್ನ ನಡೆಸುವನೊಬ್ಬನಿದ್ದಾನೆ, ನಿನ್ನ ಸಂತೈಸುವನೊಬ್ಬನಿದ್ದಾನೆ. ಅನೇಕರು ಕೈ ಬಿಟ್ಟಿರ್ಬೋದು, ಬಂಧು ಮಿತ್ರರು ನಿನ್ನ ಸೋತು ಹೋಗಿರ್ಬೋದು, ಬಂಧು ಮಿತ್ರರು ನಿನ್ನ ಕ್ಯಾರೆ ಅಂತ ನೀನು ನೋಡ್ದಿರ್ಬೋದು, ಆದ್ರೆ ನಿನ್ನನ್ನು ನಡೆಸುವನೊಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಅದು ಅಪೊಸ್ತಲರ ಬರೆದ ಕೃತಿಗಳು 4ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. ಹಲ್ಲೆಲೂಯಾ, ಸ್ತೋತ್ರ. 4ನೇ ಅಧ್ಯಾಯ 11ನೇ ವಾಕ್ಯ ಓದಿ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ಇಲ್ಲೇ ಇದ್ರಾ? ಇವತ್ತು ನಮ್ಗೆ ಒಂದು ರಕ್ಷಕನೊಬ್ಬನಿದ್ದಾನೆ. ಬರಬೇಕಾದ ರಕ್ಷಕನು
ಬರಬೇಕಾದ ರಕ್ಷಣೆಯು ಹಾ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಬರಬೇಕಾದ ರಕ್ಷಣೆ ಇನ್ನಾರಿಲ್ಲೂ ಸಿಕ್ಕುವುದಿಲ್ಲ. ಆ ಹೆಸರಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಅಂತ ಹೇಳಿದನು. ಎಷ್ಟು ಜನ ನಂಬ್ತೀರಾ? ಆ ಹೆಸರೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಇವತ್ತು ಅನೇಕರು ಅನ್ಕೊಂತಾರೆ ನಾನು ಮಲಗಬೇಕಾದೊಂದು ಭಯ, ಅದಕ್ಕೆ ನಾನು ಮೊದಲು ಹೇಳಿದೆ ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆ ನಿಮ್ಮಲ್ಲಿರುವುದಾದರೆ ಮೊದಲು ನಿಮ್ಮ ಜೀವಿತದಲ್ಲಿ ಭಯ ಬಿಟ್ಟು ಓಡುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ನಿನಗೊಬ್ಬ ರಕ್ಷಕನಿದ್ದಾನೆ, ನಿನ್ನ ನಡೆಸುವನೊಬ್ಬನಿದ್ದಾನೆ. ಮರ್ತೋಗ್ಬೇಡ ಪ್ರಿಯ ದೇವರ ಮಗುವೆ, ನೀನು ಮರ್ತೋಗಿರುವುದೇ ಆದ್ರೆ ಇದನ್ನು ಎಚ್ಚೆತ್ತುಕೊಳ್ಳರೆ. ನಿನ್ನ ರಕ್ಷಕನೊಬ್ಬನಿದ್ದಾನೆ, ನಿನ್ನ ನಡೆಸುವನೊಬ್ಬನಿದ್ದಾನೆ. ಈ ವೇಳೆಯಲ್ಲಿ ನೀನು ಯಾವುದೇ ಪರಿಸ್ಥಿತಿಗೆ ಸೋತು ಹೋಗಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ನೀವು ಚಿಂತೆಯಲ್ಲಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ನೀನು ಹಾದು ಹೋಗುತ್ತಿರ್ಬೋದು, ಅದರ ಮಧ್ಯದಲ್ಲಿ ಮಗನೇ ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ರಕ್ಷಕನಾದ ದೇವರು ನನ್ನ ಸಂಗಡ ಇದ್ದಾನೆ, ರಕ್ಷಕನಾದ ದೇವರು ನನ್ನ ಕುಟುಂಬದಲ್ಲಿದ್ದಾನೆ, ರಕ್ಷಕನಾದ ದೇವರು ಸದಾ ನನ್ನ ಸಂಗಡ ಜೀವಿಸುವನಾಗಿದ್ದಾನೆ. ಎಷ್ಟು ಜನ ನಂಬುತ್ತೀರಾ? ನಂಬುವರ ಜೀವಿತದ ದೇವರು ಬಲವಾದ ಕಾರ್ಯ ಮಾಡ್ತಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಕಾರ್ಯಗಳು ಅಸಾಧ್ಯ ಅಂತ ನಾವು ಸೋತು ಹೋಗ್ತೀವಿ. ಎಷ್ಟೋ ಕಾರ್ಯ ನಾವು ಕೆಲ್ಸಕ್ಕೊಂದು ಪ್ರಯಾಸ ಪಡ್ತೀವಿ. ಎಷ್ಟೋ ಕಾರ್ಯ ಇಂಥ ಕಾರ್ಯ ಮಾಡಬೇಕು, ಮುಂದಿನ ತಿಂಗಳು ನಾವು ಹಿಂಗೆ ಕಾರ್ಯ ಮಾಡಬೇಕು, ಮುಂದಿನ ತಿಂಗಳು ನಾವು ಈ ತರ ಮಾಡಬೇಕು ಅಂತ ಅನೇಕ ಪ್ಲಾನ್ಗಳು ಮಾಡ್ತೀವಿ. ಹೌದಲ್ವಾ? ಅನೇಕರು ಪ್ಲಾನ್ ಮಾಡ್ತೀವಿ, ನಾ ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಆದರೆ ಇವತ್ತು ಕ್ರಿಸ್ತನ ಪ್ರೀತಿ ದೇವರ ತಾಳ್ಮೆ ನಿನ್ನಲ್ಲಿರುವುದೇ ಆದ್ರೆ ಅಸಾಧ್ಯವಾದದ್ದನ್ನು ದೇವರು ಸಾಧ್ಯವಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಮನುಷ್ಯರಿಂದ ಅಸಾಧ್ಯವಾದದ್ದು ನನ್ನ ದೇವರಿಂದ ಸಾಧ್ಯ. ಎಷ್ಟು ಜನ ನಂಬ್ತೀರಾ? ಇವತ್ತು ಯಾವುದೇ ಶರೀರದಲ್ಲಿ ರೋಗ ಇರ್ಬೋದು, ಯಾವುದೇ ಬಲಯತೆ ಇರ್ಬೋದು, ನನ್ನ ದೇವರು ಆ ಬಲಯತೆಯಿಂದ ಹೊರತರೋ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಪಕ್ಷ ನಮ್ಮ ಒಡ ಹುಟ್ಟಿದವರು ನಮ್ಮನ್ನು ನೋಡೋದಿರ್ಬೋದು, ನನ್ನ ಮಕ್ಕಳು ನಮ್ಮನ್ನು ನೋಡದೇ ಇರ್ಬೋದು, ನೆಂಟರುಗಳು ನಮ್ಮನ್ನು ನೋಡದೇ ಇರ್ಬೋದು, ಈ ಲೋಕದಲ್ಲಿ ಯಾರೇ ಕೈ ಬಿಟ್ಟಿರ್ಬೋದು, ಆದ್ರೆ ನನ್ನ ರಕ್ಷಕನ ದೇವರೊಬ್ಬನಿದ್ದಾನೆ. ಎಲ್ಲಾ ಸಮಯದಲ್ಲೂ, ನಿನಗೆ ಅನುಕೂಲ ಸಮಯದಲ್ಲೂ, ಅನಾನುಕೂಲ ಇರುವಂತ ಸಮಯದಲ್ಲೂ, ನಿನ್ನ ಕಣ್ಣೀರಿರುವಂತ ಸಮಯದಲ್ಲೂ, ನಿನ್ನ ದುಃಖದಲ್ಲಿರುವಂತ ಸಮಯದಲ್ಲೂ, ನಿನ್ನ ಸೋತುವಂತ ಸಮಯದಲ್ಲೂ, ಹಲ್ಲೆಲೂಯಾ, ಕಣ್ಣೀರುವಂತ ಸಮಯದಲ್ಲೂ ದೇವರು ಮಗನೇ ಎಂದು ಕರೆದು ನಡೆಸಲು ಒಬ್ಬನಿದ್ದಾನೆ. ಈ ದಿನ ಆ ಕಣ್ಣೀರು ಹೊರಬರಲಿ. ಹಲ್ಲೆಲೂಯಾ. ಎಲ್ಲ ಅನಾನುಕೂಲದ ಮಧ್ಯದಲ್ಲಿ ನನ್ನ ದೇವರ ರಕ್ಷಕನ ದೇವರೊಬ್ಬನಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ನನಗಾಗಿ ನಿನಗಾಗಿ ನನ್ನ ದೇವರು ಪ್ರಾಣವನ್ನು ಕೊಟ್ಟಿದ್ದಾರೆ. ಈ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ರಕ್ಷಕನ ಒಬ್ಬನಿರುವಾಗ ನಮ್ಗೆ ಇದನ್ನ ಭಯ ಬೇಕಿಲ್ಲ. ಅನಾರೋಗ್ಯದಲ್ಲಿರುವುದೇ ಆದ್ರೆ ಅನಾರೋಗ್ಯ ಹೊರ ತರುವಂತ ಒಬ್ಬನಿದ್ದಾನೆ. ಯಾವುದೇ ಮಾಟ ಮಂತ್ರಗಳಿರ್ಬೋದು, ಯಾವುದೇ ಕುಟುಂಬದ ಅಭಿವೃದ್ಧಿ ತಡೆಗಳಿರ್ಬೋದು, ಹಲ್ಲೆಲೂಯಾ, ನಿನ್ನ ಆಶೀರ್ವಾದಕ್ಕೆ ತಡೆ ಇರ್ಬೋದು, ಹಲ್ಲೆಲೂಯಾ, ನಿನ್ನ ಪ್ರಾರ್ಥನಾ ಜೀವಿತಕ್ಕೆ ತಡೆ ಇರ್ಬೋದು, ಆ ತಡೆಯಿಂದ ಹೊರ ತರಲು ನನ್ನ ದೇವರು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಮೊದಲು ದೇವರ ಪ್ರೀತಿಯಲ್ಲಿ ಎದ್ದೇಳಬೇಕು. ಕ್ರಿಸ್ತನ ತಾಳ್ಮೆಯಲ್ಲಿ ನಾವು ಬರಬೇಕು. ಶತ್ರುವಾದನು ನಿನ್ನ ತಾಳ್ಮೆನ ಗಲಿಬಿಲಿ ಮಾಡಕ್ಕೆ ಎದ್ದೇಳ್ತಾನೆ. ತಾಳ್ಮೆನ ಕೆಡಿಸೋಕೆ ಶತ್ರು ಬರ್ತಾನೆ, ಪ್ರೀತಿನ ಬೀಳ್ಸೋಕೆ ಶತ್ರು ಬರ್ತಾ ಇದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾರೆ 2 ಥೆಸಲೋನಿಕರಲ್ಲಿ, ಹಲ್ಲೆಲೂಯಾ, ದೇವರ ಪ್ರೀತಿಯು ಕ್ರಿಸ್ತನ ತಾಳ್ಮೆಯು ನಿಮ್ಮಲ್ಲಿ ಇರುವಂತೆ ಕರ್ತನು ತಾನೇ ನಿಮ್ಮನ್ನು ನಡೆಸಲಿ. ಎಷ್ಟು ಜನ ನಂಬ್ತೀರಾ? ನನ್ನ ರಕ್ಷಕನ ದೇವರು ನನ್ನನ್ನು ನಡೆಸುತ್ತಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇನ್ನೂ ಕೆಲವ್ರಿಗೆ ಡೌಟ್ ಇದೆ, ಯಾರು ನಮ್ಮನ್ನ ನಡೆಸ್ತಾ ಇರೋದು? ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ನಾವು ಎಷ್ಟೋ ಬಾರಿ ದೇವರನ್ನ ಮರೆತು ಹೋಗ್ತೀವಿ. ಹೌದಲ್ವಾ? ಕೆಲವು ಸಂದರ್ಭದಲ್ಲಿ ಮನುಷ್ಯ ಸ್ವಭಾವನೆ ಹಂಗೆ, ಎಲ್ಲ ಚೆನ್ನಾಗಿರ್ತಾರೆ, ಕಷ್ಟ ಬಂದಾಗ ಮಾತ್ರ ಅಪ್ಪ ಅಂತ ದೇವ್ರ ಮುಂದೆ ಹೋಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಪಕ್ಷ ನಾವು ಮರೆತು ಹೋಗ್ಬೋದು, ಆದ್ರೆ ನನ್ನ ತಂದೆ ದೇವರು ಮಳೆದಂಗೆ ನಡೆಸುವುದಾಗಿದ್ದಾನೆ. ಅಲ್ಲಿ ಎಷ್ಟೋ ಬಾರಿ ನಾವು ಮರೆತು ಜೀವಿಸಿದ್ದೇವೆ, ಎಷ್ಟೋ ಬಾರಿ ದೇವರಿಗೆ ಗುಣಗುಟ್ಟು ಜೀವಿಸಿದ್ದೇವೆ, ಎಷ್ಟೋ ಬಾರಿ ಕುಟುಂಬದಲ್ಲಿ ಗಲಿಬಿಲಿ ಬರುವಾಗ ದೇವರನ್ನ ನೋಡಿ ದೇವರನ್ನ ಕಾಪಾಡಿದಂತ ಪ್ರಶ್ನೆ ಮಾಡಿದ್ದೇವೆ. ದೇವರು ನಡೆಸಿಲ್ಲ ಅಂದಿದ್ರೆ ಇವತ್ತು ನಾವು ಯಾವಾಗೋ ಮಣ್ಣಲ್ಲಿ ಮಣ್ಣಾಗಿ ಆಗ್ತಿದ್ದೋ.
ಅಲ್ಲಯ್ಯ, ದೇವರು ಕಾಪಾಡಿಲ್ಲ ಅಂದಿದ್ರೆ ನಾವು ಈ ಲೋಕದ ಜೀವಿಸಕ್ಕೆ ಸಾಧ್ಯವಿಲ್ಲ. ಒಂದು ಇವತ್ತು ನಾವು ಕೆಲಸ ಹೋಗಿ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾ ಇದೀವಿ ಅಂದ್ರೆ ಆತನ ಕೃಪೆ ನಮ್ಮ ಮೇಲಿದೆ, ಆತನ ಪ್ರೀತಿ ನಮ್ಮ ಮೇಲಿದೆ. ಅಲ್ಲಯ್ಯ, ಈ ಲೋಕದಲ್ಲಿ ನೆಂಟರುಗಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಇಂದು ನಾವು ಜೀವಿಸ್ತಿದ್ದೀವಿ ಅಂದ್ರೆ ದೇವರ ಪ್ರೀತಿ ನಮ್ಮ ಮೇಲಿದೆ. ದೇವರ ಮಗ ಮರ್ತು ಹೋಗ್ಬೇಡ್ರಿ, ಇವತ್ತು ದೇವರ ಪ್ರೀತಿ ನೀವೆಲ್ಲರ ಮೇಲಿದೆ. ಆ ಪ್ರೀತಿಯಲ್ಲಿ ಎದ್ದೇಳಬೇಕು, ಮನ ತಿರುಗಬೇಕು. ಈ ದಿನ ಪ್ರಿಯ ದೇವರ ಮಗುವೆ, ನಾವು ದೇವರ ಪ್ರೀತಿಯಲ್ಲಿ ಬಲವಾಗಿ ನಿಲ್ಲಬೇಕು. ಅಲ್ಲಲ್ಯಾ, ಅಲ್ಲಲ್ಯಾ. ಅದಕ್ಕಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ನಾನು ಶ್ರೇಷ್ಠ ಹೋರಾಟದಲ್ಲಿದ್ದೇನೆ. ಅಲ್ಲಲ್ಯಾ, ಕ್ರಿಸ್ತ ನಂಬಿಕೆಯನ್ನು ನಾನು ಬಲವಾಗಿ ಹಿಡಿದುಕೊಂಡಿದ್ದೇನೆ. ಇವತ್ತು ನಾವು ಎಷ್ಟು ಜನ ನಂಬಿಕೆಯಲ್ಲಿ ಬಲವಾಗಿದ್ದೇವೆ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಅಕ್ಕಪಕ್ಕ ನೋಡೋದು ಬೇಕಿಲ್ಲ, ಅವ್ರ ಕುಟುಂಬ ನಾವು ನೋಡೋದು ಬೇಕಿಲ್ಲ. ನಾನು ನನ್ನ ಕುಟುಂಬ ದೇವರೇ ಬಲವಾಗಿರುವುದೇ ಆದರೆ ದೇವರ ಉದ್ದೇಶದ ಮಾರ್ಗ, ದೇವರ ದಾಸ್ಯದ ಕಡೆ, ದೇವರ ಉದ್ದೇಶದ ಕಡೆ ನಮ್ಮ ದೇವರು ನಡೆಸುವನಾಗಿದ್ದಾನೆ. ಅಲ್ಲಯ್ಯ, ಶತ್ರುವಾದವನು ಅನೇಕ ರೀತಿಯಲ್ಲಿ ಕಾಯ್ತಾ ಇರ್ತಾನೆ, ಹೆಂಗೆ ಬಿಡಿಸ್ಲಿ, ಹೆಂಗೆ ಗಲಿಬಿಲಿ ಮಾಡ್ಲಿ, ಸಿಂಹದೋಪಾದಿಲಿ ಯಾರನ್ನು ನುಂಗಲಿ ಅಂತ ಬೀದಿ ಬೀದಿ ಗ್ರಾಮದ ಶತ್ರು ಬರುವಾಗ, ಪ್ರಿಯ ದೇವರ ಮಗುವೆ, ದೇವರ ಪ್ರೀತಿ ನಿನ್ನಲ್ಲಿರುವಾಗ, ಕ್ರಿಸ್ತನ ತಾಳ್ಮೆ ನಿನ್ನಲ್ಲಿರುವಾಗ ಶತ್ರುಗೆ ಜಾಗವಿಲ್ಲ. ಏ ಶತ್ರುವೇ, ಈ ವೇಳೆಯಲ್ಲಿ ನಾನು ಬಿದ್ದರೂ ಮತ್ತೆ ಹೇಳುವೆನು ಅಂತ ಧೈರ್ಯ ನಮ್ಮಲ್ಲಿ ಬರುತ್ತೆ. ಇವತ್ತು ನಾವು ಎಷ್ಟೋ ಬಾರಿ ಬಿದ್ದು ಹೋಗೋ ಪರಿಸ್ಥಿತಿ ಬರುತ್ತೆ, ಎಷ್ಟೋ ಬಾರಿ ಪ್ರಾರ್ಥನೆ ಮಾಡಕ್ ಆಗದಿರುವಂತ ಪರಿಸ್ಥಿತಿ ಬರುತ್ತೆ, ಎಷ್ಟೋ ಬಾರಿ ಸೋತುವಂತ ಪರಿಸ್ಥಿತಿ ಬರುತ್ತೆ. ಇದ್ರ ಮಧ್ಯದಲ್ಲಿ ನಾನು ದೇವರು ಬಲಪಡಿಸ್ತಾ ಇದ್ದಾನೆ, ಇದ್ರ ಮಧ್ಯದಲ್ಲಿ ನಾನು ದೇವರು ನಡೆಸ್ತಾ ಇದ್ದಾನೆ, ಇದ್ರ ಮಧ್ಯದಲ್ಲಿ ದೇವರ ಪ್ರೀತಿ ನನ್ನಲ್ಲಿದೆ. ಅಲ್ಲೆಲ್ಲೂಯಾ. ಆವಾಗ ಕ್ರಿಸ್ತನ ನಂಬಿಕೆ ನಮ್ಮಲ್ಲಿ ಬಲವಾಗಿ ನೆಲೆ ನಿಲ್ಲುತ್ತೆ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಎಷ್ಟೋ ಬಾರಿ ನಾವು ನಮ್ಮನ್ನ ಅವ್ರು ಬಂದು ಏನನ್ಬಿಡ್ತಾರೋ, ಇವ್ರು ಬಂದು ಏನನ್ಬಿಡ್ತಾರೋ. ನೋ, ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮನ್ನ ಎದುರಿಸಕ್ಕೆ ಯಾರು ಆಗೋದಿಲ್ಲ. ದೇವರು ನಿಮ್ಮ ಸಂಗಡ ಇರುವಾಗ ಯಾವ ಮಾತಾಮಂತ್ರ ಬರ್ಬೋದು, ಯಾವ ಹೋರಾಟಗಳು ಬರ್ಬೋದು. ಅದಕ್ಕಾಗಿ ಯಾವ ಕೇಡು ಸಂಭವಿಸೋದು, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬರೋದಿಲ್ಲ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲೂಯಾ. ರೋಮಪುರದವರಿಗೆ 8:31 ವಾಕ್ಯ ಓದಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಓಕೆ, ದೇವರು ನಮ್ಮ ಕಡೆ ಇದ್ದರೆ ಹಲ್ಲೆಲೂಯಾ, ನಮ್ಮನ್ನು ಎದುರಿಸುವವರು ಯಾರು? ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹೇಳ್ರಿ. ಇನ್ನು ಕೆಲವ್ರಿಗೆ ಭಯ, ಅದಕ್ಕಾಗಿ ಇವತ್ತು ಭಯ ಎಲ್ಲ ವಾತಾವರಣ ಬಿಟ್ಟೋಗ್ಬೇಕು. ಇವತ್ತು ಯಾವುದೇ ಭಯದಲ್ಲಿ ನಾವು ಸಿಕ್ಕಾಕೊಂಡಿರ್ಬೋದು, ಯಾವುದೇ ಭಯದಲ್ಲಿ ಇರ್ಬೋದು, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಬಾಯಿ ಬಿಡ್ರಿ. ಅಲ್ಲೆಲ್ಲೂಯಾ. ಇಲ್ಲೇ ಇದ್ರಾ? ಇವತ್ತು ಯಾವುದೇ ನಿಮ್ಮನ್ನ ಭಯ ಹುಟ್ಟಿಸುವಂತ ಕಾರ್ಯಗಳಿರ್ಬೋದು, ಯಾವುದೇ ಹೋರಾಟಗಳು ನಮ್ಮ ಮಧ್ಯದಲ್ಲಿ ಬಂದಿರ್ಬೋದು, ಯಾವುದೇ ಬಲೈತಗಳು ನಮ್ಮ ಮಧ್ಯದಲ್ಲಿ ಬಂದಿರ್ಬೋದು, ಯಾವುದೇ ಗಲಿಬಿಲಿಗಳು ನಮ್ಮ ಮಧ್ಯದಲ್ಲಿ ಬಂದಿರ್ಬೋದು, ಯಾವುದೇ ಸೋತು ಹೋದಂತ ಪರಿಸ್ಥಿತಿ ನಮ್ಮ ಮಧ್ಯದಲ್ಲಿ ಇರ್ಬೋದು, ದೇವರು ನಮ್ಮ ಸಂಗಡ ಇದ್ದರೆ, ದೇವರು ನಮ್ಮ ಸಂಗಡ ಇದ್ದರೆ ಈ ದಿನ ನಮ್ಮನ್ನು ಎದುರಿಸುವರು ಯಾರಿದ್ದಾರೆ? ಇವತ್ತು ನಾವು ಯಾವುದೇ ಪರಿಸ್ಥಿತಿ ಇರ್ಬೋದು, ನಮ್ಮನ್ನ ಎದುರಿಸಬೇಕು, ಶತ್ರು ಪ್ಲಾನ್ ಮಾಡ್ಬೋದು. ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ಎಷ್ಟು ಜನ ನಂಬ್ತೀರಾ? ಎಷ್ಟೋ ಬಾರಿ ಶತ್ರುವಾದನು ಕೆಲ್ಸಕ್ಕೆ ನಾವು ಮೇಲೆಲ್ಲ ಹತ್ತೀವಿ, ಮೇಲೆಲ್ಲ ಹತ್ತಿ ಮೇಲೆ ಬಿದ್ದಿ ನಾವು ಮಂಡಿ ಸೊಂಟ ಮುರಿದು ಹೋಗ್ಬೇಕಂತ ಶತ್ರು ಪ್ಲಾನ್ ಮಾಡ್ತಾನೆ. ಅಲ್ಲೆಲ್ಲೂಯಾ. ಎಷ್ಟೋ ಬಾರಿ ಪ್ರಯಾಣದಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ಬೇಕಂತ ಶತ್ರು ಮಾಡ್ತಾನೆ. ಅಲ್ಲೆಲ್ಲೂಯಾ. ಎಷ್ಟೋ ಬಾರಿ ಕುಟುಂಬದಲ್ಲಿ ಗಲಿಬಿಲಿ ಉಂಟು ಮಾಡಕ್ಕೆ ಶತ್ರು ಮಾಡ್ತಾನೆ. ಇವತ್ತು ಹೇಳ್ರಿ, ದೇವರು ನಮ್ಮ ಸಂಗಡ ಇರುವುದೇ ಆದರೆ ಅಲ್ಲೆಲ್ಲೂಯಾ ನಮ್ಮನ್ನು ಎದುರಿಸೋರು ಯಾರಿದ್ದಾರೆ? ಏ ಶತ್ರುವೇ, ನಿನ್ನ ಪ್ಲಾನ್ ಇದ್ರೆ ಲಯವಾಗುವುದುಂಟು. ಶತ್ರುವಿನ ಎಲ್ಲ ಹೋರಾಟಗಳು ಮುರಿಯಲ್ಪಡುವು, ಬಂಧನಗಳು ಮುರಿಯಲ್ಪಡುವು. ಶತ್ರುವಿನ ಎಲ್ಲ ಪ್ಲಾನ್ಗಳು 7 ದಾರಿಗೆ ಚದರಿ ಈ ಕಾಲದಲ್ಲಿ ಪಾತಾಳಕ್ಕೆ ದಬ್ಬಲ್ಪಡಲಿ. ಈ ವೇಳೆಯಲ್ಲಿ ಕುಟುಂಬದಲ್ಲಿ ಏಳಿಗೆ ಆಗದಂತೆ, ಸಂತಾನ ಆಗದಂತೆ, ಕುಟುಂಬದಲ್ಲಿ ಏಳಿಗೆ ಆಗದಂತೆ ಎಲ್ಲ ಶತ್ರುನ ಪ್ಲಾನ್ಗಳು ಈ ಗಳಿಗೆಯಲ್ಲಿ ಮುರಿಯಲ್ಪಡಲಿ. ದೇವರ ಉದ್ದೇಶಕ್ಕೆ ಬಂದಂತೆ, ದೇವರ ಸಾನ್ನಿಧ್ಯಕ್ಕೆ
ನಂಬಿಕೆ ಬರದಂತೆ, ಪ್ರಾರ್ಥನೆ ಮಾಡಕ್ಕಾಗದಂತೆ, ಗರ್ಭಫಲ ಆಗದಂತೆ ತಡೆದಿರುವಂತ ಎಲ್ಲ ತಡೆಗಳು ಮುರಿಯಲ್ಪಡಲಿ. ಈ ಭಾಷೆ ದುಡಲಂತಲಿರಬರ. ಎಷ್ಟು ಜನ ನಂಬ್ತೀರಾ? ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಮ್ಮ ಸಂಗಡ ಇದ್ದಾರೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳೋದು ಗ್ಯಾರಂಟಿ ಇಲ್ಲ, ಹೊರಗಡೆ ಹೋಗಿ ಮನೆಗೆ ಬರೋದು ಗ್ಯಾರಂಟಿ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವುದೇ ಆದರೆ ಈಗಿನ ಶತ್ರುವಿಗೆ ಹೇಳ್ಬೇಕು, ಏ ಶತ್ರುವೇ, ನನ್ನ ನೋಡಿ ನೀನು ಹಿಗ್ಗಬೇಡ. ನಾನು ಬಿದ್ದು ಹೋಗಿರ್ಬೋದು, ಸೋತು ಹೋಗಿರ್ಬೋದು, ಆದ್ರೆ ಇದನ್ನ ನಾನು ಎದ್ದಿದ್ದೇನೆ. ಪ್ರಾರ್ಥನೆ ಮುಗಿಸಿ ಹೋಗುವಾಗ ಈಗಿನ ಪ್ರತಿಯೊಬ್ಬರು ಬಲವನ್ನು ಹೊಂದಿಕೊಂಡು ಹೋಗಬೇಕು. ಇವತ್ತು ಯಾವುದೇ ಪರಿಶ್ರಮ ಇರಬಹುದು, ಅದಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸಲು ಯಾರಿದ್ದಾರೆ? ಹಲ್ಲೆಲೂಯಾ. ಎಲ್ಲ ಶತ್ರುಗಳ ಹೋರಾಟಗಳು ಒಂದು ತಿಮೋತಿ ಬರೆದ ಪತ್ರಿಕೆ 1:7 ವಾಕ್ಯ ತೆಗೆದಿರೋ ಓದಿ. ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರು. ಓಕೆ, ನಾವು ಹೇಳುವುದಾಗಲಿ ಸರಿ, 1-2 ತಿಮೋತಿ ಬನ್ನಿ. ಹಾಲೆಲೂಯಾ. 1ನೇ ಅಧ್ಯಾಯ 7ನೇ ವಾಕ್ಯ ತೆಗೆದಿರೋ ಓದಿ. ದೇವರು ನಮಗೆ ದೇವರು ನಮಗೆ, ಕೊಟ್ಟಿರುವ ಈ ವಾಕ್ಯ ಓದುವಾಗ ಪ್ರಿಯ ಸಿಸ್ಟರ್ ಬಲವಾಗಿ ಓದ್ಬೇಕು. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. ಯಾವುದು ಯಾವುದು ಏಡಿತನದ ಆತ್ಮವಲ್ಲ. ಇವತ್ತು ಏಡಿತನದ ಆತ್ಮ ಬಿಟ್ಟೋಗ್ಬೇಕು. ಯಾವುದೇ ಏಡಿತನ ನಮ್ಮಲ್ಲಿ ಇರುವುದೇ ಆದರೆ ದೇವರು ನಮಗೆ ಕೊಟ್ಟಿರುವಂತ ಬಲ, ಪ್ರೀತಿ, ಶಿಕ್ಷಣದ ಆತ್ಮಗಳು ಹೊರತು ಏಡಿತನದ ಆತ್ಮವಲ್ಲ. ಏ ಶತ್ರುವೆ, ಎಲ್ಲ ಏಡಿತನದ ಆತ್ಮಗಳು ಈ ಗಳಿಗೆಯಲ್ಲಿ ಸಭೆಯನ್ನು ಬಿಟ್ಟು, ಈ ಕುಟುಂಬಗಳನ್ನು ಬಿಟ್ಟು, ಈ ಗ್ರಾಮಗಳನ್ನು ಬಿಟ್ಟು, ಸಭೆಯನ್ನೆಲ್ಲ ಶತ್ರುನ ಹೋರಾಟಗಳು ಎಲ್ಲ ಏಡಿತನಗಳು ಬಿಟ್ಟೋಗಲೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ನಮಗೆ ಕೊಟ್ಟಿರುವಂತ ಆತ್ಮ ಏಡಿತನದ ಆತ್ಮವಲ್ಲ. ಪ್ರಿಯ ದೇವರ ಮಗುವೆ, ಅನೇಕರು ಅದಕ್ಕಾಗಿ ಭಯದಿಂದ ಇದ್ದಾರೆ. ಇವತ್ತು ನನ್ನ ರಕ್ಷಕನೊಬ್ಬನಿದ್ದಾನೆ. ದೇವರ ಪ್ರೀತಿಯಲ್ಲಿ, ಕ್ರಿಸ್ತನ ತಾಳ್ಮೆಯಲ್ಲಿ ನಾವಿರುವಾಗ ಕರ್ತನು ನಮ್ಮನ್ನು ಬಲಪಡಿಸಿ ನಡೆಸುವನಾಗಿದ್ದಾನೆ. ಇವತ್ತು ದೇವರ ಪ್ರೀತಿ, ಕ್ರಿಸ್ತನ ತಾಳ್ಮೆ ಒಬ್ಬೊಬ್ಬರಲ್ಲಿ ಬರಬೇಕು. ಆವಾಗ ನಮ್ಮ ರಕ್ಷಕನೊಬ್ಬನಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವುದಾದ್ರೂ ನಮ್ಮನ್ನು ಎದುರಿಸಕ್ಕೆ ಆಗೋದಿಲ್ಲ. ಎಲ್ಲ ಏಡಿತನದ ಆತ್ಮಗಳು ಈಗ ನನ್ನ ದೇವರು ಹೊರತರ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವರು ನಮ್ಮ ಸಂಗಡ ಇದ್ದಾರೆ. ಕೊನೆದಾಗ ಒಂದು ಕಾನ್ಸೆಪ್ಟ್ ಹೋಗಿ ನಾವು ಮುಂದಕ್ಕೆ ಹೋಗ್ತೀನಿ, ಮುಗಿಸ್ತೀನಿ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 14-15 ಓದಿ. ಜನರು ಇದಲ್ಲದೆ ಜನರು ನೋಡಿ ತುಳಿಯಬೇಕೆಂದು, ಇದಲ್ಲದೆ ಜನರ ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಮನುಷ್ಯ ಕುಮಾರನು ನಿತ್ಯ ಜೀವವನ್ನು ಪಡೆಯಬೇಕೆಂದು ಓಕೆ ಎತ್ತರದಲ್ಲಿ ನಡೆಯಲ್ಪಡಬೇಕು. ಅಲ್ಲಿ ಈ ವಾಕ್ಯ ನೋಡುವುದಾದ್ರೆ ಮೋಶೆ ಒಂದು ಅರಣ್ಯಕಾಂಡ ಬರೋಣ. ಅರಣ್ಯಕಾಂಡದಲ್ಲಿ 21ನೇ ಅಧ್ಯಾಯ 6ನೇ ವಾಕ್ಯ ಯಾರಾದ್ರೂ ಓದಿ. ಹಾಲೆಲೂಯಾ. ಸ್ತೋತ್ರ. ಬೇಗ ಓದಿ ಮುಗಿಸ್ತೀನಿ, ಬೇಗ ಮುಗಿಸ್ತೀನಿ. 21ನೇ ಅಧ್ಯಾಯ ಅರಣ್ಯಕಾಂಡ 6ನೇ ವಾಕ್ಯ. ಅದಕ್ಕೆ ಯೆಹೋವನು ಪುರಿ ಮಂಡಲಗಳನ್ನು ಯಾಕಂದ್ರೆ ಇಲ್ಲಿ ದೇವರಿಗೂ ಮೋಶೆಗೂ ಜನರು ಗುಣಗುಡ್ತಾ ಇದ್ದಾರೆ. ಇಲ್ಲೇ ಇದ್ದೀರಾ? ಗುಣಗುಡ್ತಾ ಇದ್ದಾರೆ. ನಾವು ಹೆಂಗೋ ಇದ್ದು ಐಗುಪ್ತದಿಂದ ನಮ್ಗೆ ಇಲ್ಲಿ ಸಾಯಕ್ಕೆ ಕರ್ಕ ಬಂದ. ಇಲ್ಲಿ ಊಟನೂ ಇಲ್ಲ, ನೀರು ಇಲ್ಲ. ಹಲ್ಲೆಲೂಯಾ. ಆದ್ರೆ ದೇವ್ರ ಕೋಪ ಬಂತು. ಅದಕ್ಕೆ ಯೆಹೋವನು ಓಕೆ ಇವತ್ತು ಅಲ್ಲಿದ್ದಂತ ಏಡಿತನದ ಆತ್ಮಗಳು ಸತ್ತೋದ್ರು. ಇವತ್ತು ನಮ್ಮ ಮಧ್ಯದಲ್ಲಿ ಏಡಿತನದ ಆತ್ಮ ಇರುವುದೇ ಆದರೆ ಎಲ್ಲ ಹೋರಾಟಗಳು ಎಲ್ಲ ಏಡಿತನದ ಆತ್ಮಗಳು ಇದೇ ಗಳಿಗೆಯಲ್ಲಿ ಸಭೆಯನ್ನು ಬಿಟ್ಟು ತೊಲಗಲಿ. ಹಲ್ಲೆಲೂಯಾ. ಇವತ್ತು ದೇವರಿಗೂ ಮೋಶೆಗೂ ಅಲ್ಲಿ
ಹುಟ್ಟಿದವರೆಲ್ಲರೂ ಸರ್ಪದಿಂದ ಕಚ್ಚಿ ಸತ್ತೋದ್ರು. ಅಲ್ಲೆಲ್ಲಿಯ ಅಲ್ಲಿ ಅದೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಬರ್ಬೇಕಾದ್ರೆ ದೇವರು ಮೋಶೆಗೆ ಒಂದು ಮಾತು ಹೇಳ್ತಾರೆ. ಓದ್ಬಿಡ್ಬೇಕಾ? ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಅಲ್ಲಿ ನೋಡಿ ಅವ್ರೇನೇ ಗುಣಗುಟ್ಬೋದು, ಆದ್ರೆ ಮೋಶೆ ವಂಶಸ್ಥರ ಅವರೆಲ್ಲ ಏನ್ ಮಾಡ್ರು, ದೇವ್ರಿಗೂ ಮೋಶೆ ಗುಣಗುಟ್ಟಿದ್ರು, ಹೌದಲ್ವಾ? ಆದ್ರೆ ನಾವ್ ಆ ಜಾಗದಲ್ಲಿ ಇದ್ರೆ ಹೌದೇನು ಕಚ್ಚಿಸ್ಕೊಂಡು ಸಾಯಿ ಮಗನೇ, ಹೌದಲ್ವಾ? ಆದ್ರೆ ಅವನಂಗ್ ಮಾಡಿಲ್ಲ, ದೇವ್ರ ಹತ್ರ ಪ್ರಾರ್ಥಿಸ್ತ. ಅದಕ್ಕೆ ಓದಿಸಿದ ಇವಾಗ ಓದಿ. ಮೋಶೆ ಜನರಿಗೋಸ್ಕರ ಮೋಶೆ ಅವನಿಗೋಸ್ಕರ ಮಾಡಿಲ್ಲ ಪ್ರಾರ್ಥನೆ, ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ ನೀನು ತಾಮ್ರದಿಂದ ಒಂದು ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಆ ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದ್ರು. ಇಲ್ಲ ನೋಡಿ, ಇಲ್ಲ ಇಲ್ಲಿ ನೋಡಿ, ಇವತ್ತು ಆಂಬುಲೆನ್ಸ್ಗಳು ಹೋಗ್ಬೇಕಾದ್ರೆ ಎಷ್ಟು ಜನ ನೋಡಿದ್ರೆ ಆಂಬುಲೆನ್ಸ್ ಹಿಂದೆ ಒಂದು ಪ್ಲಸ್ ಹಾಕಿರ್ತಾರೆ, ಅದ್ರ ಮೇಲೆ ಹಿಂಗೆ ಹಾವು ಸುತ್ಕೊಂಡಿರ್ತಾರೆ. ಅಬ್ಸರ್ವ್ ಮಾಡಿದ್ರ? ನೋಡಿದ್ರ? ಅಬ್ಸರ್ವ್ ಮಾಡಿ, ಇನ್ಮೇಲೆ ಯಾರು ನೋಡಿಲ್ಲ ಅಂದ್ರೆ ಅದೊಂದು ಗುರುತಾಗಿದೆ. ಅಲ್ಲಿ ದೇವರು ಒಂದು ಯಾರಿಗೆ ಮೋಶೆಗೆ ತಾಮ್ರದ ಸರ್ಪ ಎತ್ತಿಡಿ ಅದನ್ನು ನೋಡುವಾಗ ಅವ್ರು ಯಾರು ಅವ್ರ ಮೇಲೆ ವಿಷ ಎಲ್ಲ ಬಿಟ್ಟು ಹೋಗುತ್ತೆ. ಯಾಕಂದ್ರೆ ತಾಮ್ರದ ಸರ್ಪ ನೋಡುವಾಗ ವಿಷ ಬಿಟ್ಟು ಹೋಗ್ತಾ ಇದೆ. ಯಾರು ಕಚ್ಚಿಸ್ಕೊಂಡ್ರೆ ವಿಷ ಬಿಟ್ಟು ಹೋಗ್ತಾ ಇದೆ ಯಾವಾಗ ತಾಮ್ರದ ಸರ್ಪ ನೋಡುವಾಗ. ಅದೇ ಹೊಸ ಒಡಂಬಡಿಕೆ ಬರುವಾಗ ಯಾರು ಕ್ರಿಸ್ತನ ಶಿಲುಬೆಯಲ್ಲಿರುವಾಗ ನೋಡುತ್ತಾರೋ, ಇವತ್ತು ನಿನ್ನ ಪಾಪಗಳು, ನಿನ್ನ ಮೇಲಿರುವಂತ ಎಲ್ಲ ಬಂಧನಗಳು ದೇವರು ಶಿಲುಬೆಯ ಮೇಲೆ ಮುರಿದಾಕಿದ್ದಾರೆ. ಹಳೆ ಒಳಪಡಿಕೆ ಜನರು ಸರ್ಪದಿಂದ ಕಚ್ಚಿಸಿಕೊಳ್ಳುವಾಗ ಮೇಲಿರುವಂತ ತಾಮ್ರ ಸರ್ಪನ ನೋಡುವಾಗ ಅವರಲ್ಲಿರುವಂತ ವಿಷ ಬಿಟ್ಟು ಹೋಗಿದೆ. ಪ್ರಿಯ ದೇವರ ಮಗುವೆ, ಹೊಸ ಒಳಪಡಿಕೆ ಮಕ್ಕಳನ್ನ ನಾವು ಈ ದಿನದಲ್ಲಿ ಪಾಪದಲ್ಲಿ ಬಂಧನದಲ್ಲಿ ಹೋರಾಟದಲ್ಲಿ ಇರುವಾಗ ಶಿಲುಬೆಯ ಮೇಲೆ ತಂದ ಕ್ರಿಸ್ತನನ್ನ ಈ ವೇಳೆ ಕ್ರಿಸ್ತನನ್ನ ನಾವು ನೋಡುವುದೇ ಆದರೆ ನಿನ್ನ ಪಾಪಗಳಿಗೆ ಬಿಡುಗಡೆ ಉಂಟು, ನಿನ್ನ ಬಂಧನಗಳಿಗೆ ಬಿಡುಗಡೆ ಉಂಟು. ಅದಕ್ಕಾಗಿ ನನ್ನ ದೇವರು ನಿನ್ನ ನಿತ್ಯ ಜೀವಕ್ಕೆ ಆರಿಸಲ್ಪಡಬೇಕು ಅಂತ ಈ ಲೋಕದಲ್ಲಿ ಯಾರು ನಶಿಸಿ ಹೋಗಬಾರದೆಂದು ದೇವರು ನನಗೋಸ್ಕರ ನಿನಗೋಸ್ಕರ ಶಿಲುಬೆಯ ಮೇಲೆ ಯಜ್ಞವಾಗಿದ್ದಾನೆ. ದೇವರ ಮಗುವೆ, ನಿನಗೆ ಯೇಸುವನ್ನು ದೃಷ್ಟಿಸಿ ನೋಡುವುದೇ ಆದರೆ ಈ ದಿನದ ಪರಿಸ್ಥಿತಿಗಳು ಮಾರ್ಪಟ್ಟಾಗುತ್ತೆ, ನಿನಗಿರುವಂತ ವೇದನೆಗಳು ಮಾರ್ಪಟ್ಟಾಗುತ್ತೆ, ನಿನಗಿರುವಂತ ಬಂಧನಗಳು ಮಾರ್ಪಟ್ಟಾಗುತ್ತೆ. ಈ ದಿನ ನಿನ್ನ ತಾಳ್ಮೆಯಲ್ಲಿಯೂ ದೇವರ ಪ್ರೀತಿಯಲ್ಲಿಯೂ ನಿಂತು ಕ್ರಿಸ್ತನ ಶಿಲುಬೆಯನ್ನು ನೋಡುವುದೇ ಆದರೆ ಇವತ್ತು ನಾವು ಶಿಲುಬೆಯ ಮೇಲೆ ಕ್ರಿಸ್ತನನ್ನು ನೋಡಬೇಕು. ಅಲ್ಲೇಲಿಯ ಇವತ್ತು ಅನೇಕರು ಪ್ರಿಯ ದೇವರ ಮಕ್ಕಳೇ ಹೃದಯವನ್ನು ಹೋಗಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಈ ಲೋಕದಲ್ಲಿ. ಅಲ್ಲೇಲಿಯ ಇಲ್ಲ ಇದ್ರ ಯಾವ್ದೋ ಕೆಲ್ಸಕ್ಕೆ ಸ್ಕೂಲ್ಗೆ ಹೋಗ್ರೋ ಕಾಲೇಜಿಗೆ ಹೋಗೋ ಅಂದ್ರೆ ಪಾರ್ಕಿಂದ ಹೋಗಿ ಯಾರೋ ಹುಡುಗಿಯಿಂದ ಓಡ್ತಾರೆ. ಅಲ್ಲಲ್ಲಿಯ ಯಾಕೆ ನಾನು ಆ ಹುಡುಗಿ ನನ್ನ ಹೃದಯ ಹುಡುಗಿ ಕೊಟ್ಬಿಟ್ಟಿದ್ದೀನಿ. ಅಲ್ಲಲ್ಲಿಯ ಟುಸ್ಪಡಾಕಿ ನೀನು ಚೆನ್ನಾಗಿದೆ ಬಿದ್ದವ್ರೆ ಆ ಹುಡುಗಿ ಇನ್ನೊಬ್ಬರು ಯಾರೋ ಬಂದು ಹಂಗೆ ಹೊರಟೋಗ್ತಾರೆ. ಆದ್ರೆ ನೀನು ದೇವರು ಕೊಟ್ಟಿರುವುದೇ ಆದರೆ ಅಲ್ಲೆಲುಯ ಅಲ್ಲೆಲುಯ. ಅದಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸೋರು ಯಾರಿದ್ದಾರೆ? ಇವತ್ತು ನಿನ್ನ ಹೃದಯ ಕ್ರಿಸ್ತನಲ್ಲಿದೆ, ನಿನ್ನ ಪ್ರೀತಿ ಕ್ರಿಸ್ತನಲ್ಲಿದೆ, ನಿನ್ನ ತಾಳ್ಮೆ ಕ್ರಿಸ್ತನಲ್ಲಿದೆ. ಕ್ರಿಸ್ತನನ್ನು ದೂಷಿಸಿ ನೋಡುವುದೇ ಆದರೆ ನಿನ್ನ ಕುಟುಂಬದಲ್ಲಿ ಪರಿಸ್ಥಿತಿಯಲ್ಲಿ ಮಾರ್ಪಾಟಾಗುತ್ತೆ, ನಿನ್ನ ಆತ್ಮಿಕ ಜೀವಿತದಲ್ಲಿ ಪರಿಸ್ಥಿತಿಗಳು ಮಾರ್ಪಾಟಾಗುತ್ತೆ. ನೀನು ಹೊರಗಡೆ ಬರ್ತೀಯ, ಹೊರಗಡೆ ಬರ್ತೀಯ, ಹೇಳಿದ್ದರದ ಆತ್ಮೀಯ ದೇವರು ಹೊರ ತರ್ತಾರೆ. ಅಲ್ಲೆಲ್ಲ ಎಲ್ಲ ಭಯದ ವಾತಾವರಣ ದೇವರು ಹೊರ ತರ್ತಾರೆ. ಅನುಕೂಲ ಸಮಯದಲ್ಲೂ ಅನಾನುಕೂಲ ಸಮಯದಲ್ಲೂ ನಾವು ದೇವರನ್ನ ನೋಡಬೇಕು. ಅಲ್ಲೆಲಿಯ ಆಗ ಅಸಾಧ್ಯವಾದದನ್ನು ಸಾಧ್ಯವಾಗಿ ದೇವರು ಮಾಡ್ತಾರೆ. ಅಲ್ಲೆಲಿಯ ಅಲ್ಲೆಲಿಯ. ಇದನ್ನು ವಾಕ್ಯನ ವಿವರಿಸಕ್ಕೆ ತುಂಬಾ ಸಮಯ ಇದೆ. ಅದಕ್ಕಾಗಿ ಯೆಶಾಯನ ಮನೆಗೆ ಓದಿ ಯೆಶಾಯ 53:4-5 ನಮಗೋಸ್ಕರ ಕ್ರಿಸ್ತನ್ ಯಾವ ರೀತಿ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನಲ್ಲಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. ಅಲ್ಲೆಲಿಯ ಅಲ್ಲೆಲಿಯ. ಕೊನೆಯ ಕೀರ್ತನೆ 34:5 ವಾಕ್ಯ ಓದೋಣ, ಬೇಗ ಓದಿ. ಆತನನ್ನೇ ದೃಷ್ಟಿಸುವರು. ಆಮೆನ್ ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ಯಾರನ್ನ ದೃಷ್ಟಿಸಿ ನೋಡ್ತಾ
ನೋಡ್ತಾ ಇದ್ದೇವೆ. ಆಮೆನ್. ಯಾರನ್ನ ದೃಷ್ಟಿಸಿ ನೋಡ್ತಾ ಇದ್ದೇವೆ? ಯೇಸುವನ್ನು. ನನ್ನ ಕರ್ತನಾದ ಯೇಸುವನ್ನು ದೃಷ್ಟಿಸಿ ನೋಡುವುದೇ ಆದ್ರೆ ನಿನ್ನ ಜೀವಿತದಲ್ಲಿ ಒಂದು ಪ್ರಕಾಶ ಉಂಟಾಗುತ್ತದೆ. ಹಲ್ಲೆಲೂಯಾ. ಆತನ ದೃಷ್ಟಿಸುವುದೇ ಆದ್ರೆ ನಿನ್ನ ಆತ್ಮಿಕ ಜೀವಿತದಲ್ಲಿ ಕ್ರಿಸ್ತನ ಪ್ರಕಾಶ ಉಂಟಾಗುತ್ತದೆ. ನಿನ್ನ ಕುಟುಂಬದಲ್ಲಿ ಕ್ರಿಸ್ತನ ಪ್ರಕಾಶ ಉಂಟಾಗುತ್ತದೆ. ಪ್ರಕಾಶ ಉಂಟಾಗುತ್ತದೆ. ಯಾವಾಗ ನಾವು ಆತನನ್ನೇ ದೃಷ್ಟಿಸಿ ನೋಡುವಾಗ, ಪರಿಸ್ಥಿತಿಗಳ ಮಧ್ಯದಲ್ಲಿ ಬಿದ್ದೋಗುವಾಗಲ್ಲ, ಪರಿಸ್ಥಿತಿಗಳ ಮಧ್ಯದಲ್ಲಿ ಕಣ್ಣೀರಿಡುವಂತ ಸಮಯದಲ್ಲ, ಭಯದ ಸಮಯದಲ್ಲಿ ಗೋಳಾಡುವಂತ ಸಮಯದಲ್ಲ, ಎಲ್ಲಾ ಸಮಯದಲ್ಲೂ ಸಹ ನೀನು ಆತನನ್ನು ದೃಷ್ಟಿಸುವುದೇ ಆದರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆತನನ್ನು ದೃಷ್ಟಿಸುವ ಪ್ರಕಾಶವನ್ನು ಮೇಲೆ ಹೆಡ್ಲೈನ್ ಓದಂತ ವಾಕ್ಯವನ್ನು ಓದಿಸಿ ಮುಗಿಸೋಣ. 2 ಥೆಸಲೋನಿಕ 3:5 ಇವಾಗ ಬನ್ನಿ. 2 ಥೆಸಲೋನಿಕ 3:5 ವಾಕ್ಯ. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಯಾರು? ಕರ್ತನೇ ನಿಮ್ಮನ್ನು ನಡೆಸಲಿ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವ್ರಿಗೂ ದೇವ ನಿಮ್ಮೆಲ್ಲರೂ ಸಲ್ಲಿಸಲಿ. ಆಮೆನ್.